ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ತುಂಬ ಟೈಮ್ ಆಯಿತು ನಾನು ಚಾನೆಲಲ್ಲಿ ನಮ್ಮ ದ ಬೋರ್ಕಸ್ ಚಾನೆಲಲ್ಲಿ ಕುಕ್ಕಿಂಗ್ ವಿಡಿಯೋಸನ್ನು ಹಾಕೇ ಇಲ್ಲ. ಒಂದು 6 ತಿಂಗಳ ಗ್ಯಾಪ್ ಆಗಿದೆ. ಅದಕ್ಕೆ ಕಾರಣ ಏನಂದರೆ, ನಾವು ಪುಣೆಯಲ್ಲೇ ಇದ್ವಿ. ಪುಣೆನ ಬಿಟ್ಟು ಈಗ ಬೆಂಗಳೂರಲ್ಲಿ ಶಿಫ್ಟ್ ಆಗಿದ್ದೇವೆ. ಸೊ ಬೆಂಗಳೂರಿಗೆ ಬರುವ ಶಿಫ್ಟಿಂಗ್, ಆಮೇಲೆ ಇಲ್ಲಿಯ ಬಂದು ಇಲ್ಲಿನ ವೆದರ್ಗೆ, ಇಲ್ಲಿಯ ಪರಿಸರಕ್ಕೆಲ್ಲ ಹೊಂದ್ಕೊಳ್ಳಿಕ್ಕೆ, ಮನೆಯೆಲ್ಲ ಸೆಟ್ ಮಾಡಲಿಕ್ಕೆ ಹೀಗೆ ನನಗೆ ತುಂಬ ಟೈಮ್ ಹಿಡಿಯಿತು. ಸೊ 6 ಮಂತ್ ನಾನು ಲಾಂಗ್ ಬ್ರೇಕ್ ತಗೊಂಡೆ. ಈಗ ನಾನು ಹೊಸ ವರ್ಷದಲ್ಲಿ ಹೊಸದಾಗಿ ನಮ್ಮ ಈ ಸಂಕ್ರಾಂತಿ ಹಬ್ಬ ಕೂಡ ಬರ್ತಾ ಇದೆ ನಾಡ್ದು. ಸೊ ಈ ಒಂದು ಹೊಸ ವರ್ಷದಲ್ಲಿ ಹಬ್ಬದ ಸಂದರ್ಭದಲ್ಲಿ ನಾನು ಹೊಸದಾಗಿ ಪುನಃ ಎಲ್ಲ ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಸೊ ನಾನೀಗ ಒಂದು ಸಿಹಿ ತಿಂಡಿನ ಮಾಡಿ ನನ್ನ ಕುಕ್ಕಿಂಗ್ ವಿಡಿಯೋಸನ್ನು ಪುನಃ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ಅವಲಕ್ಕಿ ಲಾಡು ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ. ಸೊ ವೀಕ್ಷಕರೇ, ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಹೀಗೆ ಇರಲಿ. ನಮ್ಮ ವಿಡಿಯೋಸನ್ನೆಲ್ಲ ನೋಡ್ತಾ ಇರಿ, ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇರಿ. ನಮ್ಮ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆಲ್ಲ ಶೇರ್ ಮಾಡಿ. ಸೊ ಈಗ ನಾವು ಅವಲಕ್ಕಿ ಲಾಡನ್ನು ಹೇಗೆ ಮಾಡೋದಂತ ನೋಡೋಣ. ಸೊ ವೀಕ್ಷಕರೇ, ಮೊದಲಿಗೆ ನಾವು ಅವಲಕ್ಕಿಯನ್ನು ಫ್ರೈ ಮಾಡ್ಕೊಳ್ಬೇಕು. ಅವಲಕ್ಕಿ ಲಡ್ಡು ಮಾಡಬೇಕಾದ್ರೆ ಸ್ವಲ್ಪ ನಾವು ಇದನ್ನು ಫ್ರೈ ಮಾಡಿ ಇಟ್ಕೊಂಡ್ರೆ ಟೇಸ್ಟಿಯಾಗಿ ಬರುತ್ತದೆ. ಇದು ನೋಡಿ, ನಾನು ದಪ್ಪ ಅವಲಕ್ಕಿ ತಗೊಂಡಿದ್ದೇನೆ. 1 ದೊಡ್ಡ ಕಪ್ಪು ಫುಲ್ ತಗೊಂಡಿದ್ದೇನೆ. ನೀವು ದಪ್ಪ ಅವಲಕ್ಕಿ ಇಲ್ಲಾಂದ್ರೆ ತೆಳು ಅವಲಕ್ಕಿನೂ ತಗೋಬಹುದು. ಬಟ್ ಫಸ್ಟಿಗೆ ಸ್ವಲ್ಪ ನಾವು ಹುರ್ಕೊಂಡು ಆನಂತರ ಲಾಡು ಮಾಡಿದ್ರೆ ಅದು ಟೇಸ್ಟಿಯಾಗಿ ಬರ್ತದೆ. ನಾನು ಟೋಟಲ್ 2 ಕಪ್ಪು ಅವಲಕ್ಕಿನ ಸೇರಿಸಿದೆ. ಈಗ ಚೆನ್ನಾಗಿ ಇದನ್ನು ಹುರ್ಕೊಂಡು ಫ್ರೈ ಮಾಡುವ. ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಇದೀಗ ಸ್ವಲ್ಪ ನೋಡಿ ಕ್ರಿಸ್ಪ್ ಆಯಿತು. ಇದು ಸ್ವಲ್ಪ ತಣ್ಣಗಾಗಲಿ, ಆನಂತರ ನಾವು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳಿಕ್ಕಿದೆ. ಈಗ ಅವಲಕ್ಕಿ ಫ್ರೈ ಮಾಡಿ ಆಯಿತು, ಅದು ಪುಡಿ ಮಾಡ್ಕೊಳ್ಳಿಕ್ಕಿದೆ. ಈಗ ನಾನು ಸ್ವಲ್ಪ ಒಣ ಕೊಬ್ಬರಿ ತುಂಡನ್ನು ತಗೊಂಡಿದ್ದೆ. ಇದನ್ನು ಸ್ವಲ್ಪ ಹುರಿದು ಬಿಟ್ಟು ಇದು ಕೂಡ ಪುಡಿ ಮಾಡಬೇಕು. ಸೊ ಇದನ್ನು ಒಂಚೂರು ನಾವು ಫ್ರೈ ಮಾಡ್ಕೊಳ್ಳುವ. ನಾವು ಹಸಿ ಕೊಬ್ಬರಿ ಕೂಡ ಇದಕ್ಕೆ ಸೇರಿಸ್ಬೋದು, ಸ್ವಲ್ಪ ಫ್ರೈ ಮಾಡಿ ಅದನ್ನು ಸೇರಿಸ್ಬೋದು ಒಣ ಕೊಬ್ಬರಿ ಇಲ್ಲ ಅಂದರೆ. ಬಟ್ ನಮಗೆ ಲಾಡು ಒಂದು 4-5 ದಿನ ಇಟ್ಟು ತಿನ್ಬೇಕಂತಿದ್ರೆ ನಾವು ಆದಷ್ಟು ಒಣ ಕೊಬ್ಬರಿನ ಸೇರಿಸಿದ್ರೆ ಒಳ್ಳೆಯದು. ಈ ಲಾಡು ಒಮ್ಮೆ ಮಾಡಿದರೆ ನಾವು 4-5 ದಿನ ಆರಾಮಾಗಿ ಇಟ್ಟು ತಿನ್ಬೋದು. ಇದನ್ನು ಮಕ್ಕಳಿಗೆ ಸ್ನ್ಯಾಕ್ ಟೈಮಲ್ಲೂ ಕೊಟ್ಟರೆ ಒಳ್ಳೆಯದಿದು. ಹೊರಗಿನ ತಿಂಡಿ ಕೊಡೋ ಬದಲು ಇದನ್ನೆಲ್ಲ ನಾವು ಮಾಡಿಟ್ಟು ಮಕ್ಕಳಿಗೆ ಕೊಡ್ಬೋದು. ಈಗ ನೋಡಿ ವೀಕ್ಷಕರೇ, ಕೊಬ್ಬರಿಯ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನೋಡಿ ಸ್ವಲ್ಪ ಫ್ರೈ ಆಗಿದೆ. ಈಗ ಸಾಕಿದು ಫ್ರೈ ಮಾಡಿದ್ದು. ಗ್ಯಾಸ್ ಆಫ್ ಮಾಡುವ. ಆಮೇಲೆ ಇದು ಸ್ವಲ್ಪ ತಣ್ಣದ ಮೇಲೆ ಇದನ್ನು ಸಹ ನಾವು ಪೌಡರ್ ಮಾಡುವ. ಈಗ ನೋಡಿ ವೀಕ್ಷಕರೇ, ನಾನು ಮಿಕ್ಸಿ ಜಾರಲ್ಲಿ ಕೊಬ್ಬರಿ ಹಾಕಿದೆ. ಅದರೊಟ್ಟಿಗೆ ನೋಡಿ ನಾನು ಬೆಲ್ಲನ ತಗೊಂಡಿದ್ದೇನೆ. 2 ಕಪ್ಪು ಅವಲಕ್ಕಿಗೆ ನಾನು 1 ಕಪ್ಪಷ್ಟು ಬೆಲ್ಲ, ಸ್ವಲ್ಪ ಇಡೀ ಬೆಲ್ಲ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಸಹ ಇದರೊಟ್ಟಿಗೆ ನಾವು ಗ್ರೈಂಡ್ ಮಾಡಿಕೊಳ್ಳುವ. ಈಗ ಇಲ್ಲಿ ನಾನು 4-5 ಏಲಕ್ಕಿನ ತಗೊಂಡಿದ್ದೇನೆ. ಇದನ್ನು ಸಹ ಗ್ರೈಂಡ್ ಮಾಡ್ತೇನೆ. ಈಗ ನೋಡಿ ವೀಕ್ಷಕರೇ, ಇದು ಸಾಧಾರಣ ಈ ರವೆಯ ಹದಕ್ಕೆ ನಾನು ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡೆ. ಇದನ್ನು ನಾನೀಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೇನೆ. ಇವಾಗ ಇದಕ್ಕೆ ನಾನು ನೋಡಿ ಗ್ರೈಂಡ್ ಮಾಡಿಟ್ಟಂಥ ಬೆಲ್ಲ ಮತ್ತು ಕೊಬ್ಬರಿಯ ಮತ್ತು ಏಲಕ್ಕಿಯ ಮಿಶ್ರಣ ಸೇರಿಸ್ತಾ ಇದ್ದೇನೆ. ಈಗ ವೀಕ್ಷಕರೇ, ಕೊನೆಯದಾಗಿ ನಾವು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನು ಹಾಕುವ. ಆವಾಗ ನಮ್ಮ ಲಾಡು ತುಂಬ ಟೇಸ್ಟಿಯಾಗಿ ಬರ್ತದೆ. ಸೊ ನಾನೊಂದು ದೊಡ್ಡ ಚಮಚದಲ್ಲಿ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಇಲ್ಲದಿದ್ದರೆ ಯಾವುದೇ ಸ್ವೀಟ್ ಅದು ಕಂಪ್ಲೀಟ್ ಆಗೋದಿಲ್ಲ. ಸೊ ತುಪ್ಪ ಬೇಕೇ ಬೇಕು. ತುಪ್ಪ ನಾನು 1 ದೊಡ್ಡ ಚಮಚ ಫುಲ್ ಹಾಕಿದೆ. ಈಗ ಇದಕ್ಕೆ ಸ್ವಲ್ಪ ಕಾಜು ಮತ್ತು ದ್ರಾಕ್ಷಿ ಇದೆ, ಒಣ ದ್ರಾಕ್ಷಿ, ಇದನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ಳುವ.
ನೋಡಿ ವೀಕ್ಷಕರೇ, ದ್ರಾಕ್ಷಿ ಗೋಡಂಬಿ ಫ್ರೈ ಆಯಿತು. ವೀಕ್ಷಕರೇ, ಈ ಮಿಶ್ರಣವನ್ನು ನಾವು ಈ ಲಾಡಿಗೆ ತಯಾರಿಟ್ಟಂತಹ ಮಿಶ್ರಣದೊಟ್ಟಿಗೆ ಸೇರಿಸುವ. ವೀಕ್ಷಕರೇ, ಇದನ್ನೊಮ್ಮೆ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಸ್ಪೂನ್ ಇಲ್ಲಾಂದರೆ ನಾವು ಕೈಯಲ್ಲೂ ಮಾಡ್ಬೋದು. ಈ ರೀತಿಯಾಗಿ ಚೆಂದ ಮಾಡಿ ಮಿಕ್ಸಿಂಗ್ ಮಾಡುವ. ಈ ಮಿಶ್ರಣ ನಾವೀಗ ಮಿಕ್ಸ್ ಮಾಡಬೇಕಾದ್ರೆ ನಮ್ಗೆ ಗೊತ್ತಾಗ್ತಾ ಇದೆ. ನೋಡಿ ಸಾಫ್ಟಾಗಿ ಬಂದಿದೆ. ಸೊ ವೀಕ್ಷಕರೇ, ಈ ಮಿಶ್ರಣ ತುಂಬ ಘಮ ಪರಿಮಳ ಬರ್ತಾ ಇದೆ. ಇದರಿಂದ ಈಗ ನಾವು ಲಾಡು ಮಾಡಿಕೊಳ್ಳುವ. ನೋಡಿ, ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಸೈಜಲ್ಲಿ ನಾವು ಮಾಡ್ಬೋದು. ನಾನು ಮೀಡಿಯಮ್ ಸೈಜಿನ ಲಡ್ಡು ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ವೀಕ್ಷಕರೇ, ನಾನು ಸುಮಾರು 20ಕ್ಕೂ ಹೆಚ್ಚು ಲಾಡು ರೆಡಿ ಮಾಡಿದೆ. 2 ಕಪ್ಪು ಅವಲಕ್ಕಿಯಿಂದ. ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಲಾಡು, ಇದು ತಕ್ಷಣಕ್ಕೆ ನೋಡಿದರೆ ರವೆ ಲಾಡು ಅಂತ ಹೇಳಬೇಕು, ಆ ಥರ ಕಾಣ್ತಾ ಇದೆ. ಸೊ ವೀಕ್ಷಕರೇ, ನೀವು ಕೂಡ ನಮ್ಮ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.